ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಗರದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಸಭೆ ನಡೆಸಿದರು. ಡಿಎಚ್ಒ ರಾಜೇಶ್ ಸುರಗಿಹಳ್ಳಿ ಸೇರಿದಂತೆ ಆರೋಗ್ಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಈ ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು. ತಾಲೂಕಿನಾದ್ಯಂತ ಕೈಗೊಳ್ಳಬೇಕಾಗಿರುವ ಮುಂಜಾಗ್ರತಾ ಕ್ರಮಗಳ ಕುರಿತು ಸಭೆ ನಡೆಸಲಾಯಿತು. ಖಾಸಗಿ ನರ್ಸಿಂಗ್ ಹೋಂನಲ್ಲಿ ಜ್ವರದ ರೋಗಿಗಳಿಗೆ ಔಷಧಿ ನೀಡಿದರೆ ಮಾಹಿತಿ ನೀಡಬೇಕು, ಅವರಿಗೆ ನೋಟಿಸ್ ಜಾರಿ ಮಾಡಿ ಎಂದರು. ಮೆಡಿಕಲ್ ಶಾಪ್ಗಳಲ್ಲಿ ಡಾಕ್ಟರ್ಗಳು ಚೀಟಿ ನೀಡಿದರೆ ಮಾತ್ರ ಔಷಧಿಗಳನ್ನು ನೀಡಬೇಕು ಎಂದು ಈ ಸಭೆಯಲ್ಲಿ ಹೇಳಲಾಯಿತು. ಸದಾ ಮೀಟಿಂಗ್ ಮಾಡ್ತಾನೆ ಇರ್ತೀವಿ. ಇದ್ರ ಬಗ್ಗೆ ಬೆಂಗಳೂರಲ್ಲಿ ಏನೇನಾಗುತ್ತೆ, ರಾಜ್ಯದಲ್ಲಿ ಏನೇನಾಗುತ್ತೆ, ಏನೇನು ಮಾಹಿತಿ ಕೊಡ್ತಾರೆ ತಕ್ಷಣ ನೀವು ಇವರಿಗೆಲ್ಲ ತಿಳಿಸ್ಬೇಕು, ಮೀಟಿಂಗ್ ಮಾಡಬೇಕು, ಚರ್ಚೆ ಮಾಡಬೇಕು, ಎಲ್ಲ ರಿಟ್ಯೂ ಮಾಡಿ ತಕ್ಷಣ ಕ್ರಮ ತಗೊಳ್ಬೇಕು. ಇಷ್ಟೇ. ಈಗ ನೀವು ಕಮಿಷನರ್ 29 ಲೇಟ್ ಆಗಿದೆ ಸರ್. ಅದೇನು ಆನ್ಲೈನ್ ಇದಕ್ಕೆ ಬೇಕು 5 ಇದೆ ಸರ್. 29 ಎರಡು ಅಲ್ಲೊಂದು ಮಾಡಿ. ಅಟೆಂಡರ್ ಎಲ್ಲ ಸರ್ ಅಟೆಂಡರ್ 75% ವೇಕೆನ್ಸಿ ಫಿಲ್ ಮಾಡಿದೆ ಸರ್. ಅಟೆಂಡರ್ ಪರವಾಗಿಲ್ಲ, ನಮಗೆ ಬೇಕಾಗಿದೆ ಸ್ಟಾಫ್ಸ್ಗಳು ಜಾಸ್ತಿ ಬೇಕು. ಆಮೇಲೆ ಟೆಸ್ಟಿಂಗ್ ಆ್ಯಂಡ್ ಐಸೋಲೇಷನ್ ವಾರ್ಡ್ ಸಾಗರ ತಾಲೂಕು ಫೀವರ್ ವಾರ್ಡ್ ಅಂತ ಮಾಡಿ ಸರ್. 20 ಬೆಡ್ ಫೀವರ್ ವಾರ್ಡ್ ಸಪ್ರೇಟಾಗಿ ಇದು ಮಾಡಿ ಸರ್. ಸೊ ನಮಗೆ TF ಇರ್ಬೋದು, ಇಲ್ಲ ಕೋವಿಡ್ ಇರ್ಬೋದು, ಸಪ್ರೇಟ್ ಒಂದು ವಾರ್ಡ್ ಮಾಡಿರ್ತೀವಿ ಸರ್. ವರ್ಷ ನಮಗೆ ಮಾಡ್ತಾರೆ ಸರ್. ಅದು ಬೇಕು. ಆ್ಯಂಬುಲೆನ್ಸ್ ಇದೆ. ಆ್ಯಂಬುಲೆನ್ಸ್ ಬಂದಾಗ ನಮಗೆ ತುಂಬ್ಲಿ ಬ್ಯಾಕ್ವರ್ಡಿಗೆ 2 ಆ್ಯಂಬುಲೆನ್ಸ್ ಇದೆ ಸರ್. ಒಂದಿದೆ, ಟ್ರಸ್ಟ್ ಇದೆ, ಆಮೇಲೆ 1 ಟೈಪ್ ಬಂದಿದೆ ಸರ್. ಏನಿದೆ ಡಿಸ್ಟ್ರಿಕ್ಟ್ ತಾಲೂಕು ಹೆಜ್ಜೆಗಳು ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರು ರ್ಯಾಂಡಮ್ ಆಗಿ ಇಂತ ಹೋಗಿ ಕ್ಲಿನಿಕ್ಗೆ ಹೋಗಿ ನೋಡ್ಕೋಬೋದು. ಎಲ್ಲರೂ ಎಲ್ಲ ಅಧಿಕಾರಿಗಳು ಅದೇ ತಹಸೀಲ್ದಾರ್ ಸರ್ ಎಲ್ಲರಿಗೂ ಪ್ರಿಪೇರ್ ಆಗಿರ್ಬೇಕು. ಇಲ್ಲಿ ಯಾರದೇ ಜವಾಬ್ದಾರಿ ಅಂತಲ್ಲ, ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ.